ನಮಸ್ಕಾರ ಸ್ನೇಹಿತರೆ ಮೆಂಟಲ್ ಅಬಿಲಿಟಿ ಏನ್ ಮಾಡ್ತಾ ಇದೀವಿ ನಾವು ಅಪ್ಕಮಿಂಗ್ ಪಿ ಸಿ ಎಕ್ಸಾಮ್ ಆಗಿರ್ಬೋದು ವಿಒಲು ಕೇಳುವಂತ ಚಾನ್ಸಸ್ ಇರುತ್ತೆ. ಎಫ್ ಡಿ ಎಸ್ ಡಿ ಲ್ಯಾಂಡ್ ಸರ್ವರ್ ಯಾವುದೇ ಎಕ್ಸಾಮ್ ತಗೊಂಡು ಮೆಂಟಲ್ ಅಬಿಲಿಟಿ ನಿಮಗೆ ಕೇಳ್ತಾನೆ. ಎಲ್ಲೋ ಒಂದೆರಡು ಎಕ್ಸಾಮ್ಗಳಲ್ಲಿ ಕೇಳೋದು ಅಷ್ಟೇ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಹಾಗಾಗಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಅಂಡ್ ನೋಡಿ, ಈ ಒಂದು ವರ್ಷದಲ್ಲಿ 25-26ನೇ ಸಾಲಿನಲ್ಲಿ KL ಬಂದಿರತಕ್ಕಂಥ ಎಲ್ಲಾ ಪ್ಯಾಟರ್ನ್ ಗಳ ಒಂದು ಮ್ಯಾರಥಾನ್ ವಿಡಿಯೋ 150 ಕ್ವಶನ್ಸ್ ಮಾಡಿದೀವಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮಗೆ ಎಕ್ಸಾಮ್ಸ್ಗಳಿಗೆ ನೋಡ್ಕೊಂಡು ಹೋಗಿ ಒಂದ್ಸಲ ಆರಾಮಾಗಿ ಮೆಂಟಲ್ ಬಿಟ್ಟು ಸ್ಕೋರ್ ಮಾಡ್ಬೋದು. ಅಂಡ್ ಆಲ್ಸೋ ನಾವು ಮ್ಯಾರಥಾನ್ ವಿಡಿಯೋ ಎಲ್ಲ ಸಬ್ಜೆಕ್ಟ್ ಜಿಕೆಗಳನ್ನು ಮಾಡಿದ್ದೀವಿ. ಸಂವಿಧಾನ ಆಗಿರ್ಬೋದು, ಅರ್ಥಶಾಸ್ತ್ರ, ಎಕಾನಮಿ ಆಗಿರ್ಬೋದು, ಇತಿಹಾಸ ಆಗಿರ್ಬೋದು, ಭೂಗೋಳಶಾಸ್ತ್ರ ಆಗಿರ್ಬೋದು, ಎಲ್ಲ ಕೂಡ ವಿಜ್ಞಾನ ಎಲ್ಲ ಕೂಡ ಇದೆ. ನಮ್ಮ ಪ್ಲೇಲಿಸ್ಟ್ ರೆಫರ್ ಮಾಡಿ GK 500 ಸೀರೀಸ್ ಪ್ಲೇಲಿಸ್ಟ್ ಇದೆ, KEA ಪ್ಯಾಟರ್ನ್ ಕಂಪ್ಲೀಟ್. ಸೊ ಇಲ್ಲಿ ಮೆಂಟಲ್ ಅಬಿಲಿಟಿ ಕೂಡ ಇಲ್ಲೇ ಸಿಗುತ್ತೆ. ಫೈನ್, ನಾನು ತಡ ಮಾಡಲ್ಲ, ಎಲ್ಲ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಬನ್ನಿ, ನಾನು ಒಳ್ಳೆ ಅಲ್ಟಿಮೇಟ್ ಕ್ವಶನ್ಸ್ ಇದೆ. ಘನಾಕೃತಿಯ ಒಂದು ಮುಖದ ಪರಿಧಿಯು 20 ಸೆಂಟಿಮೀಟರ್, ಇದರ ಪರಿಮಾಣವು ಡ್ಯಾಶ್ ಆಗಿರಬೇಕು. ಏನ್ ಕೊಟ್ಟಿದ್ದಾನೆ? ಘನಾಕೃತಿ. ಘನ ಅಂತಂದ್ರೇನು ಸರ್? ಒಂದು ನೀವು ಹಿಂಗ್ ಬರಿತೀವಲ್ಲ ಸರ್, ನಾವು ಕ್ಯೂಬ್ ಅಂತೀವಿ, ಕ್ಯೂಬ್. ಓಕೆ, ಇದೇ ಏನಿದೆ ಸರ್? ದಿಸ್ ವಾಟ್ ದಿಸ್ ಇಸ್. ಇದು 3D ಡಯಾಗ್ರಾಮ್. 2D ಹೆಂಗ್ ಬರುತ್ತೀವಿ ಇದನ್ನ? ಕ್ಯೂಬ್ನ ಜಸ್ಟ್ ಒಂದು ಸ್ಕ್ವೇರ್ ಅಲ್ವಾ ಸರ್? ಸ್ಕ್ವೇರ್ ಅಲ್ವಾ ಸರ್ ಇದು? ಓಕೆ, ಇಲ್ಲಿ ಏನ್ ಕೇಳಿದ್ದಾನೆ? ಘನಾಕೃತಿಯ ಒಂದು ಮುಖದ ಪರಿಧಿ 20 ಸೆಂಟಿಮೀಟರ್, ಒಂದ್ ಸೈಡು 20 ಅಂತ ಕೊಟ್ಟಿದ್ದಾರೆ. ಪರಿಧಿ ಅಂದ್ರೆ ನಮಗೆ ಪೆರಿಮೀಟರ್. ಪೆರಿಮೀಟರ್ ಅಂದ್ರೇನು? ಸುತ್ತಳತೆ. ಸುತ್ತಳತೆ ಅಲ್ವಾ ಸರ್? ಪೆರಿಮೀಟರ್. ಓಕೆ, ಪೆರಿಮೀಟರ್ ಅಥವಾ ಸುತ್ತಳತೆ ಅಂತಕ್ಕಂಥದ್ದೇನಿದೆ, ಏನೋ ನಮಗೆ ಸುತ್ತಳತೆ ಅಂದ್ರೆ ಇದು ಸುತ್ತಳತೆ ಸರ್. ಈಗ ಒಂದೊಂದು ಎ ಅಂತ ಇಟ್ಕೊಂಡ್ರೆ ಇದು ಎ, ಇದು ಎ, ಇದು ಇದೆ. ಆಲ್ ಎ ಆರ್ ಈಕ್ವಲ್ ಅಲ್ವಾ ಸರ್? ಆಲ್ ಸೈಡ್ ಆರ್ ಈಕ್ವಲ್. ನಿಮ್ಗೆ ಗೊತ್ತಿದೆ, ಸ್ಕ್ವೇರ್ ಅಲ್ಲಿ ಸ್ಕ್ವೇರ್ ಅಲ್ವಾ? ಎಲ್ಲಾನು ಈಕ್ವಲ್, ಒಂದೇ ಲೆಂತ್ ಇರುತ್ತೆ ಅಲ್ವಾ ಸರ್? ಅಂದ್ರೆ ಪೆರಿಮೀಟರ್ ಸುತ್ತಳತೆ ಅಂದ್ರೆ ಏನಾಯ್ತು? 4 ಇಂಟು ಎ ಅಂತ ಆಯ್ತಲ್ವಾ ಸರ್? ಓಕೆ, ನಮಗೇನ್ ಕೇಳಿದಾನೆ? ಪರಿಮಾಣ. ಪರಿಮಾಣ ಅಂದ್ರೆ ವಾಲ್ಯೂಮ್. ನಮಗ್ ಕೇಳಿದ್ದು ಪರಿಮಾಣ ಅಂದ್ರೆ ವಾಲ್ಯೂಮ್. ಓಕೆ, ಫಸ್ಟ್ ಪೆರಿಮೀಟರ್ 4 ಇಂಟು ಎ ಅಂತ. ಎ ಅಂದ್ರೇನು? ಎ ಒಂದ್ ಸೈಡ್ 20 ಅಂತ ಕೊಟ್ಟಿದ್ದಾನೆ. ಸೊ ಸುತ್ತಳತೆ ಏನಾಯ್ತು ಸರ್? ಸಾರಿ, ಎ ನಮಗ್ ಕೊಟ್ಟಿಲ್ಲ, ನಮ್ಗೆ 20 ಪರಿಧಿಯು 20 ಕೊಟ್ಟಿದ್ದಾನೆ, ಸುತ್ತಳತೆ ಕೊಟ್ಟಿದ್ದಾನೆ. ಅಂದ್ರೆ ಪೆರಿಮೀಟರ್ ಅಥವಾ ಸುತ್ತಳತೆ ಏನಿದೆ ಇದು 20 ಕೊಟ್ಟಿದ್ದಾನೆ. ಸೊ ಎ ಒಂದ್ ಸೈಡ್ ಏನಾಗುತ್ತೆ? ಎ ಇಸ್ ಈಕ್ವಲ್ ಟು 20/4 ಆಗುತ್ತೆ ಅಲ್ಲ ಸರ್? ಇದನ್ನ ಇಲ್ಲಿ ಬರ್ದಿದ್ದೀನಿ. ಪೆರಿಮೀಟರ್ ಸುತ್ತಳತೆ ನಮ್ಗೆ ಏನ್ ಕೊಟ್ಟಿದ್ದಾನೆ? 20 ಅಂತ ಕೊಟ್ಟಿದ್ದಾನೆ. ಇದು ಎ ಕೊಟ್ಟಿಲ್ಲ ನಮ್ಗೆ. ಸುತ್ತದ್ದು ಇದ್ ಮಾಡ್ಬೇಕು. ಪೆರಿಮೀಟರ್ ಆಫ್ ದ ಒನ್ ಆಫ್ ದ ಫೇಸ್ ಆಫ್ ದ ಕ್ಯೂಬ್ ಅಂತ ಕೊಟ್ಟಿದ್ದಾನೆ, 20 ಸೆಂಟಿಮೀಟರ್ ಅಂತ. ಸೊ ಇಲ್ಲೇನಾಗುತ್ತೆ? ಒಂದ್ ಸೈಡ್ ಏನಾಗುತ್ತೆ? 5 ಓನ್ಲಿ 5 4. ಸೊ 5 ಸೆಂಟಿಮೀಟರ್ ಆಯ್ತು. ವಾಲ್ಯೂಮ್, ಪರಿಮಾಣ. ವಾಲ್ಯೂಮ್ ದ ಫಾರ್ಮುಲಾ ಏನು? ಕ್ಯೂಬ್. ವಾಟ್ ಇಸ್ ಕ್ಯೂಬ್? ಕ್ಯೂಬ್ ಅಂದ್ರೇನು? ಎ ಕ್ಯೂಬ್ ಅಂತ ಕರಿತೀವಿ. ಎ ಅಂದ್ರೇನು? 5 ಕ್ಯೂಬ್. 5 ಕ್ಯೂಬ್ ಅಂದ್ರೇನು? 5 ಇಂಟು 5 ಇಂಟು 5 ಮಾಡಿದ್ರೇನಾಗುತ್ತೆ? 5 25 25 125 ಸೆಂಟಿಮೀಟರ್ ಕ್ಯೂಬ್. ದಿಸ್ ಇಸ್ ದ ಆನ್ಸರ್. ಆಪ್ಷನ್ 1 ಇಸ್ ದ ಆನ್ಸರ್. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಬರ್ತೀನಿ. ಆಯತಾಕಾರ ರತ್ನಕಂಬಳಿಯ ವಿಸ್ತೀರ್ಣ. ಓಕೆ, ರೆಕ್ಟ್ಯಾಂಗ್ಯುಲರ್ ಕಾರ್ಪೆಟ್ ಬಗ್ಗೆ ಕೇಳಿದ್ದಾನೆ. ರೆಕ್ಟ್ಯಾಂಗ್ಯುಲರ್ ಅಂದ್ರೆ ಏನು ಸರ್? ಹಿಂಗಿರುತ್ತೆ ರೆಕ್ಟ್ಯಾಂಗಲ್. ಇದೆರಡು ಒಂದಾದ್ರೆ ಇದೆರಡು ಒಂದಿರುತ್ತೆ ಅಲ್ವಾ ಸರ್? ಫೈನ್. ರತ್ನಗಂಬಳಿ ವಿಸ್ತೀರ್ಣ 150 ಚದರ ಮೀಟರ್. ಇಲ್ಲೇನಾಯ್ತು? ವಿಸ್ತೀರ್ಣ ಅಂದ್ರೆ ಏನು ಸರ್? ಏನು? ಏರಿಯಾ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಏರಿಯಾ ಅಂದ್ರೆ ಇಲ್ಲಿ ಫಸ್ಟ್ ಬರ್ಕೊಂಡ್ಬಿಡ್ಬೇಕು ನೀವು. ಏರಿಯಾ ನಿಮಗೆ ಫಾರ್ಮುಲಾ ಗೊತ್ತಿರಬೇಕು. ಇದೆಲ್ಲ ನಾವು ಮಾಡಿದ್ವಿ ಮೆಂಟಲ್ ಅಬಿಲಿಟಿ. ನಮ್ಮ ಚಾಪ್ಟರ್ ವೈಸ್ ವಿಡಿಯೋದು ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಪ್ಲೇಲಿಸ್ಟ್ ಹಳೆಯ ಒಂದು ಪ್ಲೇಲಿಸ್ಟ್ ಇದೆ, ಅಲ್ಲೋಗಿ ನೋಡ್ಕೊಂಡ್ ಬನ್ನಿ ಸ್ನೇಹಿತರೆ. ಇದೆಲ್ಲ ಡೀಟೇಲ್ ಎಕ್ಸ್ಪ್ಲೇನ್ ಮಾಡಿದ್ವಿ, ಹೆಂಗ್ ಬರುತ್ತೆ ಏರಿಯಾ ಏನು ಎತ್ತ ಅಂತ. ಇದೆರಡು ಒಂದು ಅಂದ್ರೇನು? ಈಗ ನೀವು ಇದನ್ನ ಲೆಂತ್ ಅಂದ್ಕೊಂಡ್ರೆ ಇದು ಬಿಡ್ತು ಅಂದ್ಕೋತೀರಾ ಅಲ್ವಾ ಸರ್? ಇದು ಲೆಂತ್ ಅಂದ್ಕೊಂಡ್ರೆ ಇದು ಬಿಡ್ತು. ಇದೆರಡು ಅಂದ್ರೆ ಇದೆರಡು ಅಂದ್ರೆ 2L. ಇದು ಏರಿಯಾ ಅಲ್ವಾ ಸರ್? ಏರಿಯಾ ಲೆಂತ್ ಇಂಟು ಬಿಡ್ತ್ ಅಂತ ಕರಿತೀವಿ. ಓಕೆ, ಏರಿಯಾ ಏನು ಸರ್? ಏರಿಯಾ ಫಾರ್ಮಲ್ ಲೆಂತ್ ಇಂಟು ಬಿಡ್ತ್, ಉದ್ದ ಮತ್ತು ಅಗಲ ಅಲ್ವಾ ಸರ್? ಲೆಂತ್ ಇಂಟು ಉದ್ದ ಮತ್ತು ಅಗಲ. ಕನ್ನಡದಲ್ಲಿ ಉದ್ದ ಇಂಟು ಅಗಲ ಅಲ್ವಾ ಸರ್? ಏರಿಯಾ. ಓಕೆ, ಏರಿಯಾ ಕೊಟ್ಟಿದ್ದಾನೆ. ಏನೋ ಅದನ್ನ ಎ ಅಂತ ಅನ್ಕೋಣ. 120 ಚದರ ಕೊಟ್ಟಿದ್ದಾನೆ. ಫೈನ್ ಸರ್. ಇನ್ನೊಂದೇನೋ ಇದನ್ನ ಹಿಂಗ್ ಬರ್ಕೋಬೋದಲ್ವಾ? ಇಸ್ ಈಕ್ವಲ್ ಟು L ಇಂಟು W. ಹಿಂಗ್ ಬರ್ಕೋಬೋದಲ್ವಾ? 120 ಇಸ್ ಈಕ್ವಲ್ ಟು L ಇಂಟು W ಬರ್ಕೋಬಹುದು. ನೆಕ್ಸ್ಟ್ 46 ಮೀಟರ್ ಪರಿಧಿಯನ್ನು ಹೊಂದಿದೆ. ಪರಿಧಿ ಅಂದ್ರೇನು? ಅಗೇನ್ ಪೆರಿಮೀಟರ್, ಸುತ್ತಳತೆ. ಪರಿಧಿ ಅಥವಾ ಪೆರಿಮೀಟರ್. ಪೆರಿಮೀಟರ್ ಇದೆಷ್ಟು ಕೊಟ್ಟಿದ್ದಾನೆ? 46. ಓಕೆ, 46. ಇದ್ರ ಫಾರ್ಮುಲಾ ಏನು? ಸುತ್ತಳತೆ ನೋಡಿ, ಇದು 2L
2 ಡಬ್ಲ್ಯೂ ಅಂದರೆ 2L ಪ್ಲಸ್ 2W ಅಂತ ಬರಿಬೋದಾ? ಇದು ಹಿಂಗೆ ಬರಬೋದಲ್ಲ, 46 ಇಸ್ ಈಕ್ವಲ್ ಟು ಎಲ್ ಪ್ಲಸ್ ಡಬ್ಲ್ಯೂ ಅಂತ ಬರಿಬೋದು. ಇದು ಹಿಂಗೆ ಬರಿಬೋದಲ್ವಾ? 2 1ಲಿ 2 2ಲಿ 2 3ಲಿ. ಸೊ ಏನಾಗುತ್ತೆ 23 ಇಸ್ ಈಕ್ವಲ್ ಟು ಎಲ್ ಪ್ಲಸ್ ಡಬ್ಲ್ಯೂ ಅಂತ ಬರಿಬೋದಾ? ಎಸ್ ಸರ್. ನೋಡಿ, ಇದೊಂದು ಈಕ್ವೇಶನ್ ಸಿಗ್ತಾ ನಿಮಗೆ, ಇದೊಂದು ಸಿಗ್ತಾ? ಎಸ್. ಅವ್ನು ಏನು ಕೊಟ್ಟಿದ್ದ ಹಂಗೆ ನೋಡ್ಕೊಂಡು ಹೋಗಿ. ಏನು ಕೇಳಿದಾನೆ? ಅದರ ಕರ್ಣೀಯ ಉದ್ದ ಅಂದ್ರೆ ಡಯಾಗನಲ್. ಇಂಗ್ಲೀಷಲ್ಲಿ ಕೊಟ್ಟಿರ್ತಾನೆ ನೋಡಿ, ಡಯಾಗನಲ್ ಅಂದ್ರೆ ಇದು ಎಷ್ಟು ಅಂತ ಕೇಳಿದ್ದಾನೆ. ಅರ್ಥ ಆಗ್ತಿಲ್ಲ ನಾನು ಹೇಳ್ತಾ ಇರೋದು? ಅದು ಎಷ್ಟು ಅಂತ ಕೇಳಿದ್ದಾನೆ. ಸೊ ಡಯಾಗನಲ್ ಅಂತಕ್ಕಂಥದ್ದು ಏನಿದೆ ಫಾರ್ಮುಲಾ ಹೇಳ್ತೀರಾ? ಡಯಾಗನಲ್ ಎಷ್ಟು ಹೇಳ್ತೀರಾ? ಡಯಾಗನಲ್ ಇಲ್ಲಿ ಬರುತ್ತೀನಿ. ಡಯಾಗನಲ್ ಫಾರ್ಮುಲಾ ಏನು? ಡಿ ಈಸ್ ಈಕ್ವಲ್ ಟು, ಈಗ ನಿಮಗೆ ಅರ್ಥ ಮಾಡಿಸ್ಬೇಕು ಅಂದ್ರೆ ಇದು ನೋಡಿ, ಇದು ಒಂದು ಸ್ಕ್ವೇರ್ ತಗೊಳ್ತೀರಾ. ಹಿಂಗೆ ನಾನು ಹೇಳ್ತೀನಿ ಹೆಂಗ್ ಫಾರ್ಮುಲಾ, ಎಲ್ಲಾನು ಹೇಳಕ್ಕೋಗಲ್ಲ. ಇಲ್ಲಿ ನೋಡಿ ಹಿಂಗೆ ಬರೀತೀರಾ. ಹಿಂಗೆ ಬರೆದಾಗ ಏನಾಗುತ್ತೆ, ಇದೊಂದು ಮಾತ್ರ ತಗೊಳ್ಳಿ. ನೋಡಿ ನಾನು ಹೇಳ್ತೀನಿ, ಈಗ ಹೈಲೈಟ್ ಮಾಡ್ತೀನಿ ನೋಡಿ. ಬೇರೆ ಕಲರ್ ಮಾಡೋಣ ಅಥವಾ ಇನ್ನೊಂದು ಕಲರ್ ತಗೋತೀನಿ ನೋಡಿ, ಹೈಲೈಟ್ ಮಾಡ್ತೀನಿ. ಇದೆಯಲ್ಲ ಇದು, ಈಗೇನು ಬರೀತೇನಲ್ಲ, ಇದೊಂದು ಹೈಲೈಟ್ ಮಾಡ್ತಾ ಇದೀನಲ್ಲ, ಇದು ಹೆಂಗೆ ಕಾಣ್ತಾ ಇದೆ? ಇದು ಇಲ್ಲಿ 90 ಡಿಗ್ರಿ ಇದೆ ಅಲ್ವಾ? ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಥರ ಇಲ್ವಾ? ಇದೊಂದು ಸಪ್ರೇಟ್ ಆಗಿ ಹಿಂಗೆ ಬರೆದ್ರೆ ನಿಮ್ಗೇನು ಇದು ಟ್ರಯಾಂಗಲ್ ಅಲ್ಲ ಸರ್? ಇದು ಒಂದು ಟ್ರಯಾಂಗಲ್ ತಾನೆ. ನಮ್ಗೆ ಇದನ್ನು ಕೇಳ್ತಾ ಇದೆ ಅಂದ್ರೆ ಅರ್ಥ ಹೈಪೋಟಿನಸ್. ಇದೇನಿದೆ? ಇದು ಎ, ಇದು ಬಿ ಅಂತ ಅಂದ್ಕೊಂಡ್ರೆ ಏನಾಗುತ್ತೆ? ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಸಿ ಸ್ಕ್ವೇರ್. ಇದು ಸಿ ಅಂತ ಅಂದ್ಕೊಳ್ಳೋಣ, ಇದನ್ನು ಸಿ ಅಂದ್ಕೊಳ್ಳೋಣ. ಸೊ ಫಾರ್ಮುಲಾ ಏನೋ ಇಲ್ಲಿ ನಾವು ಇದ್ರಲ್ಲಿ ತಗೋಣ, ವಾಪಸ್ ರೆಡ್ ಕಲರೇ ತಗೋಣ. ದಟ್ ಇಸ್ ದ ಬೆಸ್ಟ್ ಒನ್. ಸೊ ಡಿ ಏನಾಗುತ್ತೆ? ಡಿ ಸ್ಕ್ವೇರ್. ಇದು ಡಯಾಗ್ನಲ್ ಅಲ್ವಾ ಸರ್? ಇದು ಡಯಾಗ್ನಲ್. ಡಿ ಸ್ಕ್ವೇರ್ ಅಂದ್ರೆ ಇದು ಮತ್ತೆ ಇದು ಅಂತ ಬರೀಬಹುದು. ಅಂದ್ರೆ ಇದೇನಿದು ಲೆಂತ್ ಮತ್ತೆ ಡಬ್ಲ್ಯೂ ಅಲ್ವಾ? ಎಲ್ ಸ್ಕ್ವೇರ್ ಪ್ಲಸ್ ಡಬ್ಲ್ಯೂ ಸ್ಕ್ವೇರ್. ಅಥವಾ ಡಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಲ್ ಪ್ಲಸ್ ಡಬ್ಲ್ಯೂ ಅಂತ ಬರಿತೀವಿ. ನೋಡಿ, ಇದೆಲ್ಲ ಬೇಸಿಕ್ ನಿಮಗೆ ಗೊತ್ತಿರಬೇಕು. ಏನೋ ಏರಿಯಾ ಅಂದ್ರೆ ಅದರ ವಿಸ್ತೀರ್ಣ, ಪರಿಧಿ ಅಥವಾ ಸುತ್ತಳತೆ ಅಂದ್ರೆ ಏನು, ಓಕೆ, ಡಯಾಮೀಟರ್, ಇವೆಲ್ಲ ನಿಮಗೆ ಬೇಸಿಕ್ ಥಿಂಗ್ಸ್ಗಳು ಹೆಂಗೆ ಬರುತ್ತೆ ಅಂತ ಗೊತ್ತಿರಬೇಕು. ಏಕೆಂದ್ರೆ ಇದು ಎಲ್ ಇಂಟು ಡಬ್ಲ್ಯೂ ಎಲ್ ಹಂಗೆ ಬಂತು ಅಂತಾನೆ ಹೇಳಿದ್ದೀನಿ. ಸೊ ಈಗ ನಮ್ಗೆ ಏನು ಕೊಡೋದು, ಇದನ್ನು ಡಿ ಕಂಡು ಹಿಡಬೇಕು. ಅಂದ್ರೆ ಇಲ್ಲಿ ನೋಡಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಏನಿದೆ, ಇದು ಎಲ್ ಸ್ಕ್ವೇರ್ ಮತ್ತೆ ಡಬ್ಲ್ಯೂ ಸ್ಕ್ವೇರ್ ಅಲ್ವಾ ಸರ್? ಡಿ ಇಸ್ ಈಕ್ವಲ್ ಸ್ಕ್ವೇರ್ ರೂಟ್ ಆಫ್ ಎಲ್ ಸ್ಕ್ವೇರ್ ಡಬ್ಲ್ಯೂ ಸ್ಕ್ವೇರ್. ಇಲ್ಲಿ ನೋಡ್ತಾರೆ, ನಿಮ್ಗೆ ಗೊತ್ತಾಗಬೇಕು. ಒಂದು ನಿಮಗೆ ತಲೆಯಲ್ಲಿ ಬಂದ್ಬಿಡ್ಬೇಕು. ಏನು ಸರ್? ಎಲ್ ಸ್ಕ್ವೇರ್ ಪ್ಲಸ್ ಡಬ್ಲ್ಯೂ ಸ್ಕ್ವೇರ್ ಅಂದ್ರೆ ಈಗ ಒಂದು ಫಾರ್ಮುಲಾ ಇದೆ. ಏನಿದೆ ಫಾರ್ಮುಲಾ? ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದ್ರೆ ಏನಾಗುತ್ತೆ? ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಅಂತ ಬರಿತೀವಿ. ಹಂಗೇನೆ ಇಲ್ಲಿ ಎಲ್ ಪ್ಲಸ್ ಡಬ್ಲ್ಯೂ ಹೋಲ್ ಸ್ಕ್ವೇರ್ ಮಾಡಿದ್ರೆ ಏನಾಗುತ್ತೆ? ಎಲ್ ಸ್ಕ್ವೇರ್ ಪ್ಲಸ್ ಬಿ ಡಬ್ಲ್ಯೂ ಸ್ಕ್ವೇರ್ ಪ್ಲಸ್ 2l ಇಂಟು ಡಬ್ಲ್ಯೂ ಅಂತ ಬರಿತೀವಿ. ಹೇಳ್ತೀನಿ ಏನಕ್ಕೆ ಬರ್ಕೊಂಡೆ ಇದನ್ನ ಅಂತ. ಎಲ್ ಪ್ಲಸ್ ಡಬ್ಲ್ಯೂ ಅಂದ್ರೇನು? ಇಲ್ಲಿ ನೋಡಿ, ಇಲ್ಲಿದೆ ಎಲ್ ಪ್ಲಸ್ ಡಬ್ಲ್ಯೂ 23 ಅಂದ್ರೆ ಇದು 23 ಸ್ಕ್ವೇರ್ ಅಂತ ಬರೀಬೋದಾ ಅಲ್ವಾ ಸರ್? ಎಲ್ ಪ್ಲಸ್ ಎಲ್ ಇದೇನಿದೆ, ಇದು ಹಂಗೆ ಬರ್ಕೊಳ್ಳಿ. ಎಲ್ ಸ್ಕ್ವೇರ್ ಪ್ಲಸ್ ಡಬ್ಲ್ಯೂ ಸ್ಕ್ವೇರ್ 2 ಇಂಟು ಎಲ್ ಡಬ್ಲ್ಯೂ ಅಂದ್ರೇನು? ಇಲ್ಲಿ ನೋಡಿ ಈಕ್ವೇಶನ್ ಒಂದಲ್ಲಿ, ಇಲ್ಲಿ ನೋಡಿ, ಇಲ್ಲೇನಿದೆ, ಇಲ್ಲಿ 120 ಇದೆಯಲ್ಲ, 120. ಇದನ್ನೇನು ಬರ್ಕೋಬೋದು? 2 ಇಂಟು 120 ಬರ್ಕೋಬೋದು. 23 ಸ್ಕ್ವೇರ್ ಮಾಡಿ, 3 3 9. ಸ್ಕ್ವೇರ್ ಮಾಡೋದು ಹೆಂಗೆ ಅದೆಲ್ಲ ನನಗೆ ಬೇಸಿಕ್ ಕ್ಯಾಲ್ಕುಲೇಷನ್ ನಿಮ್ಗೆ ಗೊತ್ತಿರಬೇಕು. 3 3 9 9 2 529. ಓಕೆ, ನೆಕ್ಸ್ಟು ಇಲ್ಲೇನಾಯಿತು? ಎಲ್ ಸ್ಕ್ವೇರ್ ಪ್ಲಸ್ ಡಬ್ಲ್ಯೂ ಸ್ಕ್ವೇರ್ ಪ್ಲಸ್ ಇದು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 240 ಬರುತ್ತೆ. ಈಗ ಇದನ್ನ ಈ ಕಡೆ ತಗೊಬಂದ್ರೆ 529ರಲ್ಲಿ 240 ಕಳೆದ್ರೆ ಎಷ್ಟಾಗುತ್ತೆ? ಇಲ್ಲೇ 0 ಎಷ್ಟು ಬರುತ್ತೆ? 9 ಬರುತ್ತೆ, 8 ಬರುತ್ತೆ, 2 ಬರುತ್ತೆ. ಇಸ್ ಈಕ್ವಲ್ ಟು ಎಲ್ ಸ್ಕ್ವೇರ್ ಪ್ಲಸ್ ಡಬ್ಲ್ಯೂ ಸ್ಕ್ವೇರ್. ನಮಗೇನು ಬೇಕಾಗಿತ್ತು? ಇದೇ ಬೇಕಾಗಿರೋದು. ಡಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಲ್ ಸ್ಕ್ವೇರ್ ಪ್ಲಸ್ ಡಬ್ಲ್ಯೂ ಸ್ಕ್ವೇರ್. ಅಂದರೆ ಈ ಇದನ್ನು ಸ್ಕ್ವೇರ್ ರೂಟ್ ಮಾಡಿಬಿಟ್ರೆ ಆಗುತ್ತಲ್ಲ. ಅರ್ಥ ಆಗ್ತಿದೆಯಲ್ಲ? ಏನು ಸ್ಕ್ವೇರ್ ರೂಟ್ ಮಾಡಬೇಕು ಇದನ್ನ? ಅಂದರೆ ಬೋತ್ ಸೈಡ್ ಸ್ಕ್ವೇರ್ ರೂಟ್ ಮಾಡಿ. 289 ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಲ್ ಸ್ಕ್ವೇರ್ ಪ್ಲಸ್ ಡಬ್ಲ್ಯೂ ಸ್ಕ್ವೇರ್ ಆಯಿತು. 289 ಹೊರಗೆ ತೆಗೆದ್ರೆ ಎಷ್ಟಾಗುತ್ತೆ? ಇದು ಯಾವ್ದ್ರ ಸ್ಕ್ವೇರ್ ರೂಟು? 17. ಸೊ 17 ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಲ್ ಸ್ಕ್ವೇರ್ ಪ್ಲಸ್ ಡಬ್ಲ್ಯೂ ಸ್ಕ್ವೇರ್ ಆಯಿತು. ಇಲ್ಲೇನು ಎಲ್ ಸ್ಕ್ವೇರ್ ಪ್ಲಸ್ ಡಬ್ಲ್ಯೂ ಸ್ಕ್ವೇರ್ ಅಂದ್ರೇನು? ಡಿ ಅಂತ ಅರ್ಥ. ಅಂದರೆ 17 ಅಂದ್ರೇನು? ಡಿ ಇಸ್ ಈಕ್ವಲ್ ಟು 17 ಅಂತ ಅರ್ಥ. 17 ಮೀಟರ್ ಇದೆ. ದಿಸ್ ಇಸ್ ದ ಆನ್ಸರ್. ಹೀಗೆ ನೀವು ಅದನ್ನು ಜಡ್ಜ್ ಮಾಡಬೇಕು ಸ್ನೇಹಿತರೆ. ಓಕೆ, ತುಂಬ ದೊಡ್ಡದು ಅನಿಸುತ್ತೆ, ನಾನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ದೊಡ್ಡದು. ಎರಡೇ ಲೈನಲ್ಲಿ ಬರೀಬೇಕಂದ್ರೂ ಬರೀಬೋದು. ನಿಮಗೆ ಇದೊಂದು ಫಾರ್ಮುಲಾ ಬರ್ಕೋಬೇಕು, ಹೇಳ್ತೀನಿ ನೋಡಿ. ಎರಡೇ ಲೈನಲ್ಲಿ ಬರೀಬೇಕು ಅಂದ್ರೇನು? ನಿಮ್ಗೆ ಇದೊಂದು ಫಾರ್ಮುಲಾ ಬರ್ಕೋಬೇಕು, ಇದೊಂದು ಫಾರ್ಮುಲಾ ಬರ್ಕೋಬೇಕು, ಮತ್ತೆ ಇದೊಂದು ಫಾರ್ಮುಲಾ. ಇಷ್ಟೇ ನೀವು ಬರ್ಕೋಬೇಕಾಗಿದ್ದು.
ಬರ್ಕೊಂಡು ಈ ಫಾರ್ಮುಲಾ ಹಾಕಿ ನಾನು ಎಲ್ಲ ಸ್ಟೆಪ್ಪು ಮಾಡಿದ್ದೀನಿ. ಎಲ್ಲ ಸ್ಟೆಪ್ಪು ಮಾಡಬೇಕಾದ್ರೆ ಗೊತ್ತಾಗ್ಲಿ ಅಂತ ಮಾಡಿದ್ದೀನಿ ನಿಮಗೆ. ಡೈರೆಕ್ಟಾಗಿ 2 ಸ್ಟೆಪ್ 3ರಿಂದ 4 ಸ್ಟೆಪ್ಪಲ್ಲಿ ಮುಗಿಸ್ಕೊಡ್ಬೋದು. ಈ ಥರ ದೊಡ್ಡದಾದ ಒಂದು ಏನಾದ್ರು ಕೊಟ್ಟರೆ ನಿಮಗೆ ಅರ್ಥ ಆಗ್ತಿದೆಯಾ ನಾನು ಹೇಳ್ತಾ ಇರೋದು? ಬನ್ನಿ ಸರ್ ನೆಕ್ಸ್ಟ್ ಹೋಗೋಣ ಬನ್ನಿ. ಇದು ನೋಡಿ, ಇದು ಅಷ್ಟೇ ಆಯತಾಕಾರ ಹುಲ್ಲಿನಲ್ಲಿ ಒಂದು ಬದಿಯ 12 ಮೀಟರ್ ಮತ್ತೆ ಅದರ ಕರ್ಣ ಅಂದ್ರೆ ಡಯಾಗ್ನಲ್ 13 ಮೀಟರ್ ಕ್ಷೇತ್ರ ಪ್ರದೇಶದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಇಲ್ಲಿ ನಿಮಗೆ ಡಯಾಮೀಟರ್ ಕೊಟ್ಬಿಟ್ಟಿದ್ದಾನೆ. ಇಲ್ಲಿ ಡಯಾಮೀಟರ್ ನಾವು ಹಿಂದಿನದಲ್ಲಿ ಕಂಡುಹಿಡಿದ್ವಿ ಅಲ್ವಾ ಸರ್? ಸೊ ಇಲ್ಲಿ ಕೊಟ್ಬಿಟ್ಟಿದ್ದಾನೆ. ಸೊ ಈಗೇನೋ ಒಂದು ಆಯತಾಕಾರ ರೆಕ್ಟ್ಯಾಂಗಲ್ ಇದೆ. ಓಕೆ, ಅಲ್ಲಿ ಡಯಾಮೀಟರ್ ಇದೆ, ಡಯಾಗ್ನಲ್ 13 ಇದೆ, ಒನ್ ಸೈಡ್ ಆಫ್ ದ ರೆಕ್ಟ್ಯಾಂಗಲ್ ಇಸ್ 12 ಅಂತಿದೆ. ಓಕೆ, ಯಾವ್ದಾರ ಅಥವಾ ಇದನ್ನೇ 12 ಅಂತ ಅನ್ಕೋಣ. ಇದು ಎಷ್ಟು ಅಂತ ಕೇಳಿದ್ದಾನೆ ಅಷ್ಟೇ. ಏನು ಫಾರ್ಮುಲಾ ಈಗ ತಾನೇ ಹೇಳಿದ್ನಲ್ಲ, 13 ಸ್ಕ್ವೇರ್ ಇಸ್ ಈಕ್ವಲ್ ಟು 12 ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಡಯಾಗ್ನಲ್ದು. ಈಗ ತಾನೇ ಹೇಳಿದೆ ತಾನೆ ನಿಮಗೆ. ಎಸ್, 13 ಸ್ಕ್ವೇರ್ ಅಂದರೆ 169, 12 ಸ್ಕ್ವೇರ್ 144 ಪ್ಲಸ್ ಎ ಸ್ಕ್ವೇರ್. ಇದನ್ನು ಈ ಕಡೆ ತಗೊಂಡು ಕಳೆದ್ರೆ ಎಷ್ಟಾಗುತ್ತೆ? 25 ಬರುತ್ತೆ. ಕಳೆದ್ರೆ ಈ ಕಡೆ ಇಸ್ ಈಕ್ವಲ್ ಟು ಎ ಸ್ಕ್ವೇರ್. ಸೊ ಎ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 25 ಹಾಕಿ ಎಷ್ಟು 5 ಬಂತು. ದಿಸ್ ಇಸ್ 5 ಮೀಟರ್ ಎ ಬಂತು. ನಮ್ಗೇನು ಕೇಳಿದ್ದಾನೆ? ವಿಸ್ತೀರ್ಣ ಕೇಳಿದ್ದಾನೆ, ಅಂದ್ರೆ ಏರಿಯಾ ಅಥವಾ ವಿಸ್ತೀರ್ಣ ಕೇಳಿದ್ದಾನೆ. ಇದ್ರ ಫಾರ್ಮುಲಾ ಏನು? ಏರಿಯಾ ಅಥವಾ ವಿಸ್ತೀರ್ಣ ಫಾರ್ಮುಲಾ ಲೆಂತ್ ಇಂಟು ಡಬ್ಲ್ಯೂ ಅಂತೀವಿ. ಈಗ ಲೆಂತ್ ಗೊತ್ತಿದೆ ನಮಗೆ. ಏನು ಲೆಂತ್ ಇಲ್ಲಿ ಕೊಟ್ಟಿದ್ದಾನೆ 12 ಅಂತ. ಈಗ ಇಲ್ಲಿ ಎ ಏನಿದೆ ಇಸ್ ಈಕ್ವಲ್ ಟು ಡಬ್ಲ್ಯೂ ಅಂತ ಅರ್ಥ. ಇದನ್ನ ನಾವು ಡಬ್ಲ್ಯೂ ಅಂತ ಬೇಕಾದ್ರೆ ಇಟ್ಕೋಬಹುದು, ಇದನ್ನ ಎಲ್ ಅಂತ ಇಟ್ಕೋಬಹುದು, ಇದನ್ನ ಡಿ ಅಂತ ಇಟ್ಕೋಬಹುದು ಅಲ್ವಾ ಸರ್? ಸೊ ಏನಾಯ್ತು ಲೆಂತು? 12 ಇಂಟು 5 ಆಯ್ತು. 12 5 60 ಮೀಟರ್ ಸ್ಕ್ವೇರ್. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅರ್ಥ ಆಗಿದೆ ಅನ್ಕೋತೀನಿ ಸ್ನೇಹಿತರೆ. ನೆಕ್ಸ್ಟ್ ಬರ್ತೀನಿ. ಓಕೆ, ಎ ಅಂಡ್ ಬಿ ಯ ವಯಸ್ಸು ಕ್ರಮವಾಗಿ 2:3 ಅನುಪಾತದಲ್ಲಿದೆ. ಓಕೆ, ನೋ ಪ್ರಾಬ್ಲಮ್. 6 ವರ್ಷ ನಂತರ ಅವರ ವಯಸ್ಸಿನ ಅನುಪಾತ 8:11 ಆಗಿದೆ. ಬಿ ಒಂದೇ ಲೈನ್ ಆನ್ಸರ್ ಇದು. ಏನಿಲ್ಲ, ಹಿಂಗೆ ಬರ್ಕೋತಾ ಇರೋದು. ನಿಮಗೆ ಬರೀಬೇಕು ಅಂದ್ರೆ ಬರೆಯೋದು ಬೇಡ ಅಂತಂದ್ರೆ ಹಿಂಗೆ ಕಣ್ಮುಚ್ಕೊಂಡು ಟಿಕ್ ಹಾಕ್ಬಿಡ್ಬೋದು 27 ಅಂತ. ಇಲ್ಲೇನು ಕೊಟ್ಟಿದ್ದಾನೆ ಸರ್? ಎ ಬೈ ಬಿ ಕೊಟ್ಟಿದ್ದಾನೆ 2/3 ಅಂತ. ಓಕೆ, 6 ವರ್ಷಗಳ ನಂತರ, ಆಫ್ಟರ್ 6 ವರ್ಷಗಳ ನಂತರ, ಈಗ ಇವರಿಬ್ಬರ ನಡುವಿನ ವ್ಯತ್ಯಾಸ ಎಷ್ಟು? 1 ಅಲ್ವಾ? 2 ಮತ್ತು 3 ವ್ಯತ್ಯಾಸ, ಡಿಫ್ರೆನ್ಸ್ 1 ಇದೆ. ನಿಮ್ಗೆ ಗೊತ್ತಿದೆ, ಯಾವಾಗ್ಲೂ ನಿಮ್ಮ ಅಣ್ಣ ಅಕ್ಕ ತಂಗಿರೋ ಅಥವಾ ಅಣ್ಣ ತಮ್ಮದಿರೋ 1 ವರ್ಷ 2 ವರ್ಷ ಇದ್ರೆ ಈ 100 ವರ್ಷ ಬಿಟ್ಟು ನಿಮ್ಮಿಬ್ಬರ ವಯಸ್ಸಿನ ಅಂತರ ಅಷ್ಟೇ ಇರುತ್ತಲ್ವಾ? ಇಲ್ಲಿ 6 ವರ್ಷ ನಂತರ ನೋಡಿ ಇವರಿಬ್ಬರ ಡಿಫ್ರೆನ್ಸ್ ಎಷ್ಟಾಯ್ತು? 3 ಆಗೋಯ್ತು. ಇಲ್ಲಿ 1 ಇದೆ, ಇಲ್ಲಿ 3 ಇದೆ. ಸೊ ಏನ್ ಮಾಡ್ಬೇಕು? ಇದನ್ನ 3ನ ಇಲ್ಲಿ ಮಲ್ಟಿಪ್ಲೈ ಮಾಡಬೇಕು, ಇಂಟು 3 ಮಾಡಬೇಕು, ಇಂಟು 3. ಈ 1 ಇಲ್ಲೇನು ಡಿಫ್ರೆನ್ಸ್ ಇದೆ ಇಲ್ಲಿ ಮಲ್ಟಿಪ್ಲೈ ಮಾಡಬೇಕು ಅಷ್ಟೇ. ಮಾಡಿದಾಗ ಏನಾಗುತ್ತೆ? 3 6, 3 9 ಆಗುತ್ತೆ. ಈ ಊರೇನಾಗ್ತಾರೆ? 8 1 8, 11 11. ಈಗ ನೋಡಿ, ಇವರ ನಡುವಿನ ವ್ಯತ್ಯಾಸ 3 ಇದೆ, ಇವರ ನಡುವಿನ ವ್ಯತ್ಯಾಸ 3 ಇದೆ ಅಲ್ವಾ ಸರ್? ಅಂದ್ರೆ ಈಗ ನಮಗ್ ಕೇಳಿರೋದು ಬಿ ಮಾತ್ರ. ಬಿ ಅಂದ್ರೆ ಕೆಳಗಡೆ 9 ಇರೋದು 11 ಯೂನಿಟ್ ಆಗಿದೆ. ಎಷ್ಟು ವರ್ಷದಲ್ಲಿ? 6 ವರ್ಷದಲ್ಲಿ. ಅಂದ್ರೆ ಎಷ್ಟು ಯೂನಿಟ್ ಜಾಸ್ತಿ ಆಗಿದೆ? +3 ಜಾಸ್ತಿ ಆಗಿದೆ. ಅಂದ್ರೆ 9 10 +2 3 ಅಲ್ಲ 2 ಜಾಸ್ತಿ ಆಗಿದೆ. ಸೊ ಅಂದ್ರೆ 2 ಓಕೆ ಯೂನಿಟ್ ನಮಗೆ 6 ವರ್ಷ ತಗೊಂಡಿದೆ ಜಾಸ್ತಿ ಆಗಕ್ಕೆ. ಹಾಗಾದ್ರೆ 1 ಯೂನಿಟ್ ಏನೋ 2 1 2 2 3 6 1 ಯೂನಿಟ್ ಅಂದ್ರೆ 3 ವರ್ಷ ಅಲ್ವಾ ಸರ್? 3 ವರ್ಷ. ನಮಗ್ ಕೇಳಿರೋದನ್ನು ಬಿ. ಇದು ಬಿ ಇಲ್ಲಿ ಯಾರು ಸರ್? ಕೆಳಗಡೆ ಇದನ್ನು ಬಿ. ಅಟ್ ಪ್ರೆಸೆಂಟೇಜ್ ಕೇಳು, ಪ್ರಸ್ತುತ ವಯಸ್ಸು 6 ವರ್ಷ ನಂತರ ಅಲ್ಲ. ಪ್ರಸ್ತುತ ಅಂದ್ರೆ ಇಲ್ಲಿ ನೋಡಿ 9 ಅಂದ್ರೆ ಏನಾಯ್ತು? 9 ಇಂಟು 3 ಮಾಡಿದ್ರೆ ಎಷ್ಟಾಗುತ್ತೆ? 27 ವರ್ಷ. ಇಷ್ಟೇ. ಸೊ ಆಪ್ಷನ್ ಸಿ. ನಾನು ಅದನ್ನೇ ಮಾಡಿದ್ದು. ವಿತೌಟ್ ಪೆನ್ ಅಂಡ್ ಪೇಪರ್ಗಳೇ. ಈ ಹಿಂದಿನ ಕ್ವಶನ್ ಇದೆಯಲ್ಲ, ಇದು ಅಷ್ಟೇ ವಿತೌಟ್ ಪೆನ್ ಅಂಡ್ ಪೇಪರ್. ಇದೊಂದು ಸ್ವಲ್ಪ 1-2-3 ಸ್ಟೆಪ್ ಬರ್ಕೋಬೇಕಷ್ಟೇ, ಏನೇನಿಲ್ಲ. ಓಕೆ, ನಾನು ಯಾಕೆ ಡೀಟೇಲ್ ಆಗಿ ಬರಿತಾ ಇದ್ದೀನಿ ಅಂತ ತಕ್ಷಣ ದೊಡ್ಡದು ಅಂತಲ್ಲ, ನಿಮಗೆ ಪ್ರತಿಯೊಬ್ಬರಿಗೂ ಅರ್ಥ ಆಗಬೇಕು, ಹೊಸದಾಗಿ ಕಲಿಯೋರ್ಗೆ ಅರ್ಥ ಆಗಲಿ ಅಂತ ಡೀಟೇಲ್ ಆಗಿ ಬರಿತಾ ಇದ್ದೀನಿ ಅಷ್ಟೇ. ಅರ್ಥ ಆಗ್ತಿಲ್ಲ ಸ್ನೇಹಿತರೆ ನಾನು ಹೇಳ್ತಾ ಇರೋದು? ಫೈನ್ ಸರ್, ನೆಕ್ಸ್ಟ್ ಕ್ವಶನ್ ಹೋಗ್ಬಿಡ್ತೀನಿ ನಾನು. ಓಕೆ, ಇದು ಅಷ್ಟೇ ತುಂಬಾ ಈಸಿ ಕ್ವಶನ್ ಇದೆ, ಬನ್ನಿ ನೋಡೋಣ. ಒಂದು ಕೆಲಸವನ್ನು ಪೂರ್ಣಗೊಳಿಸಲು 6 ಪುರುಷರು 9 ದಿನಗಳನ್ನು ತೆಗೆದುಕೊಂಡ್ರೆ 3 ದಿನಗಳು ಎಷ್ಟು ಪುರುಷರು ಈ ಕೆಲಸವನ್ನು ಪೂರ್ಣಗೊಳಿಸಬಹುದು? ಸರ್, ಈ ತರ ಕೊಟ್ಟಾಗ ನೋಡಿ, ಯಾವಾಗ್ಲೂ ಪುರುಷರು ಅಥವಾ ಮೆನ್ ಅಂತೀವಿ, ಓಕೆ, ಡೇಸ್ ಅಂತೀವಿ, ಟೈಮ್ ಕೊಟ್ಬಿಡ್ತಾನೆ ಒಂದ್ಸಲ. ಹಿಂಗ್ ಕೊಟ್ಟಾಗ ಒಂದು ಕೆಲಸವನ್ನು ಪೂರ್ಣಗೊಳಿಸಲು ಯಾವಾಗ್ಲೂ ಅದೇ ಕೆಲಸ ಅಂತಿರಬೇಕು. 3 ದಿನಗಳು ಎಷ್ಟು ಪುರುಷರು ಕೆಲಸವನ್ನು ಪೂರ್ಣಗೊಳಿಸಬಹುದು? ಇಲ್ಲಿ men 1 day 1 ಇದೆ, ಟೈಮ್ ಕೊಟ್ಟಿಲ್ಲ, ನೋ ಪ್ರಾಬ್ಲಮ್. ಸೊ M1 day 1 ಇಸ್ ಈಕ್ವಲ್ ಟು M2 day 2 ಅಂತ ಬರಿತೀವಿ. ಇದು ಹೆಂಗ್ ಬಂತು ಈಗ ನಾ ಹೇಳಕ್ ಹೋಗಲ್ಲ, ಇವೆಲ್ಲ ನಿಮಗೆ ಬೇಸಿಕ್ಸ್ ನಾಲೆಡ್ಜ್, ನೀವು ಬೇಸಿಕ್ ಚಾಪ್ಟರ್ ವೈಸ್ ಓದಿದಾಗ ನಾನು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಬೋದು ಹೆಂಗ್ ಬರುತ್ತೆ ಅಂತ. ಓಕೆ, ಯೂನಿಟ್ ವರ್ಕ್ ಮೆಥಡ್ ಗೊತ್ತಿದ್ರೆ ನಿಮಗೆ ಇದನ್ನ ಹೆಂಗ್ ಬರ್ಕೋಬೇಕು ಅಂತ ಗೊತ್ತಾಗ್ಬಿಡುತ್ತೆ. ಬಟ್ ನಾನು ಡೈರೆಕ್ಟ್ ಆಗಿ ಬರ್ತೀನಿ, ಅಂಡ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೋಡಿ, ಯಾವಾಗಲೂ ಈ ಮ್ಯಾಥಮೆಟಿಕ್ಸ್ ಅಥವಾ ಈ ಒಂದು ಮೆಂಟಲ್ ಎಬಿಲಿಟಿ ಅಥವಾ ನಾವು ಆಪ್ಟಿಟ್ಯೂಡ್ ಅಂತ ಏನು ಕರಿತೀವಿ,
ಒಂದು 5 ಮ್ಯಾಕ್ಸಿಮಮ್ 5-6 ಫಾರ್ಮುಲಾಗಳಿವೆ. ಅದು ತುಂಬಾ ಇಂಪಾರ್ಟೆಂಟ್, ಎಲ್ಲದಕ್ಕೂ ಫಾರ್ಮುಲಾ ಬೇಕಾಗಿಲ್ಲ. ಸೊ ಅದು ನೆನ್ಪಿಟ್ಕೊಂಡು ಸಾಕು. ಸೊ ಇಲ್ಲಿ ನೋಡಿ ಇದಾಯ್ತು. ಅಕಸ್ಮಾತ್ ಟೈಮ್ ಕೊಟ್ಟಿರೋ ಇದು T1 ಆಗುತ್ತೆ, ಇಲ್ಲೊಂದು T1 T2 ಕೊಟ್ಟಿಲ್ಲ, ಹಾಗಾಗಿ ಇದು ಬೇಕಾಗಿಲ್ಲ. ಸೊ M1 ಕೊಟ್ಟಿದ್ದಾನೆ ನಮಗೆ 6 ಪುರುಷ, ಡೇ 1 ಕೊಟ್ಟಿದ್ದಾನೆ 9 ದಿನ, 3 ದಿನಗಳಲ್ಲಿ ಎಷ್ಟು ಪುರುಷರು ಅಂದ್ರೆ ಇಲ್ಲಿ ಡೇ 2 ಕೊಟ್ಟಿದ್ದಾನೆ 3 ದಿನ, M2 ಗೊತ್ತಿಲ್ಲ, ಕೇಳಿದ್ದಾನೆ ಎಷ್ಟು ಪುರುಷರು ಅಂತ. ಸೊ ಇದನ್ನ ಹಾಕಿ 6 × 9 = 3 × M2. ಸೊ 3 1 3 2 6 9 2 18 M2. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಲ್ಲ ಸ್ನೇಹಿತರ? ಎಸ್ ನೆಕ್ಸ್ಟ್ ಹೋಗೋಣ ಬನ್ನಿ. ಒನ್ ಮ್ಯಾನ್, ಒಬ್ಬ ಪ್ರವಾಸದಲ್ಲಿರೋ ವ್ಯಕ್ತಿ ಪ್ರತಿ ಗಂಟೆಗೆ 64 ಕಿಲೋಮೀಟರ್ ವೇಗದಲ್ಲಿ 160 ಕಿಲೋಮೀಟರ್ ಪ್ರಯಾಣಿಸ್ತಾನೆ. ನಂತರ ಪ್ರತಿ ಗಂಟೆಗೆ 80 ಕಿಲೋಮೀಟರ್ ವೇಗದಲ್ಲಿ 160 ಕಿಲೋಮೀಟರ್ ಪ್ರಯಾಣಿಸ್ತಾನೆ. ಅವನ ಮೊದಲ 320 ಕಿಲೋಮೀಟರ್ ಪ್ರವಾಸದ ಸರಾಸರಿ ವೇಗ, ಆವರೇಜ್ ಸ್ಪೀಡ್ ಕೇಳಿದ್ದಾನೆ. ನೋಡಿ, ಇದು ತುಂಬಾ ಈಸಿ ಕೊಟ್ಟಿದ್ದಾನೆ ನಿಮಗೆ ಈ ಕ್ವಶನ್. ಯಾಕೆ ಸರ್? ಡೈರೆಕ್ಟ್ ಒಂದು ಫಾರ್ಮುಲಾ ಇದೆ ನೋಡಿ, ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ ಒನ್ಸ್ ಅಗೇನ್. ಇಲ್ಲಿ ಇದನ್ನ ಬೇರೆ ಬೇರೆ ರೀತಿ ಮಾಡ್ಬೋದು, ಹೇಳ್ತೀನಿ, 2 ರೀತಿನೂ ಹೇಳ್ತೀನಿ, ಯಾಕಂದ್ರೆ ನಿಮ್ಗೆ ಎಕ್ಸಾಮ್ಗೆ ಬೇರೆ ರೀತಿನೂ ಕೊಡ್ಬೋದು. ಯಾಕೆ ಇದು ವೆರಿ ಇಂಪಾರ್ಟೆಂಟ್ ಅಂದ್ರೆ, ಈಗ ಫಸ್ಟ್ ಅವನು 160 ಕಿಲೋಮೀಟರ್ ಈಗ ಎ ಟು ಬಿಗೆ ಹೋಗ್ತಾನೆ ಅಂತ ಅನ್ಕೊಳ್ಳೋಣ, ಬಿ ಟು ಸಿಗೆ ಇನ್ನು 160 ಕಿಲೋಮೀಟರ್ ಹೋಗ್ತಾನೆ. ಎಷ್ಟು ಸರ್? 160 ಕಿಲೋಮೀಟರ್. ಇಲ್ಲಿ ಸೇಮ್ ಡಿಸ್ಟೆನ್ಸ್ ಆಯ್ತಲ್ವ ಸರ್? ಸೇಮ್ ಡಿಸ್ಟೆನ್ಸ್, ಸ್ಪೀಡ್ ಮಾತ್ರ ಡಿಫ್ರೆಂಟು. 64 ಸ್ಪೀಡ್ 64 ಕಿಲೋಮೀಟರ್ ಪರ್ ಅವರ್. 64 ಕಿಲೋಮೀಟರ್ ಪರ್ ಅವರ್. ಇದು 80 ಕಿಲೋಮೀಟರ್ ಪರ್ ಅವರ್. ಸ್ಪೀಡ್ ಮಾತ್ರ ಡಿಫ್ರೆನ್ಸು, ಯಾವಾಗಲೂ ಡಿಸ್ಟೆನ್ಸ್ ಸೇಮ್. ಡಿಸ್ಟೆನ್ಸ್ ಸೇಮ್ ಇದ್ದಾಗ ಈ ತರ ಸೇಮ್ ಇದ್ದಾಗ ಒಂದ್ಸಲ ಇದೇ ಕ್ವಶನ್ ಏನ್ ಮಾಡ್ತಾನೆ ಗೊತ್ತಾ? ಹಿಂಗ್ ಹೋಗ್ತಾನೆ ಎ ಇಂದ ಬಿಗೆ, ಸೇಮ್ ಡಿಸ್ಟೆನ್ಸ್, ಹಿಂಗ್ ಬರ್ತಾನೆ. ಇಲ್ಲಿ ಸ್ಪೀಡ್ ಬೇರೆ ಇರುತ್ತೆ, ಸ್ಪೀಡ್ 1 ಅಂತ ಅನ್ಕೋಣ, ಇಲ್ಲಿ ಸ್ಪೀಡ್ 2. ಇದು ಮತ್ತೆ ಈ ತರ ಕ್ವಶನ್ ಒಂದೇ ಡಿಸ್ಟೆನ್ಸ್ ಇದ್ದಾಗ ಸೇಮ್, ಯಾಕಂದ್ರೆ ನೋಡಿ ಇದು ಡಿಸ್ಟೆನ್ಸ್ ಸೇಮ್, ಬರ್ಬೇಕಾದ್ರೆ ಡಿಸ್ಟೆನ್ಸ್ ಸೇಮ್ ಅಲ್ವಾ, ದೂರ ಸೇಮ್. ಯಾವಾಗ ದೂರ ಸೇಮ್ ಕೊಟ್ಟಿರ್ತಾನೆ, ಡಿಸ್ಟೆನ್ಸ್ ಸೇಮ್ ಕೊಟ್ಟಿರ್ತಾನೆ, ಸ್ಪೀಡ್ ಬೇರೆನೇ ಆಗಿರ್ಲಿ. ಇಲ್ಲಿ ಡಿಸ್ಟೆನ್ಸ್ D1 = D2 = 160. ಇಲ್ಲಿ ಸ್ಪೀಡ್ 1 64, ಸ್ಪೀಡ್ 2 80. ಈ ತರ ಕೊಟ್ಟಾಗ ಸ್ಪೀಡ್ ಏನಾರ ಡಿಸ್ಟೆನ್ಸ್ ಸೇಮ್ ಇದ್ದಾಗ ಒಂದು ಇಂಪಾರ್ಟೆಂಟ್ ಫಾರ್ಮುಲಾ ಇದೆ. ಆವರೇಜ್ ಸ್ಪೀಡ್ಗೆ ಸರಾಸರಿ ವೇಗ ಏನು ಸರ್? 2S1 × S2 / S1 + S2 ಅಂತ ಬರ್ಕೋಬೇಕು. ಅಕಸ್ಮಾತ್ ಸರ್ ಈಗ ಡಿಸ್ಟೆನ್ಸ್ ಒಂದು ಸೇಮ್ ಕೊಟ್ಟಿಲ್ಲ, ಅವಾಗ ಏನ್ ಮಾಡಬೇಕು? ಸೊ ಅವಾಗ ನೀವೇನ್ ಮಾಡಬೇಕು? ಸಪ್ರೇಟ್ ಆಗಿ ಕಂಡುಹಿಡಿಯಬೇಕು. ಅಂದ್ರೆ ಏನು ಸರ್? ಆವರೇಜ್ ಸ್ಪೀಡ್ ಅಂದ್ರೆ ಏನರ್ಥ ನಿಮಗೆ? ಈಗ ಫಸ್ಟ್ ಇದನ್ನ ಮಾಡ್ಬೋಣ, ಅದನ್ನು ಹೇಳ್ತೀನಿ. ಈಗ ಏನಿದೆ? 2 × 64 × 80 / 64 + 80. ಇದನ್ನ ಬರ್ಕೊಳ್ಳೋಣ. ಎಷ್ಟಾಗುತ್ತೆ? 2 × 64/80 / 60 40 144 ಆಯ್ತು. 2 1 2 7 14 2 2 4 ಅಲ್ವಾ ಸರ್? 9 ರಿಂದ ಹೋಗುತ್ತಲ್ಲ, 8 ರಿಂದ ಹೋಗುತ್ತಲ್ವಾ? 8 9 72, 8 10 80. ಸೊ ಏನಾಯ್ತು ಇಲ್ಲಿ? 640 / 9 ಆಯ್ತು. 9 ನೋಡಿ, 9 7 63, 1 ಉಳಿತು, ಮತ್ತೆ 10 ಉಳಿತು ಅಲ್ವಾ? 1 ಉಳಿದ್ರೆ 10, 1 9, 1 ಎಷ್ಟು ಉಳಿತು? 1 ಉಳಿತು. ಪಾಯಿಂಟ್ ಹಾಕಿದ್ರೆ ಇನ್ನೊಂದು 10 ಆಗುತ್ತೆ. ಹಂಗಾರೆ ಇನ್ನೊಂದು 1 ಸಾಕಿಷ್ಟೇ. 71.1 ಇಲ್ಲಿ ಇದೆಯಲ್ಲ, 71.11 ಅಂತ. ದಿಸ್ ಇಸ್ ದ ರೈಟ್ ಆನ್ಸರ್ ಅಲ್ವಾ ಸರ್? ಇದು ನಾರ್ಮಲ್ ಮೆಥಡ್, ಬೇಸಿಕ್ ಅಂದ್ರೆ ಇಂಪಾರ್ಟೆಂಟ್ ಮೆಥಡ್. ಈಗ ಇದನ್ನ ಡಿಸ್ಟೆನ್ಸ್ ಬೇರೆ ಬೇರೆ ಕೊಟ್ಬಿಟ್ಟಿದ್ದ ಸರ್, ಅವಾಗ ಏನ್ ಮಾಡೋದು ನೋಡಿ? ಒಂದು ಕಂಡೀಷನ್ ಈ ತರ ಕೊಟ್ಟಾಗ, ಎರಡನೇ ಕಂಡೀಷನ್ ಈ ತರ ಕೊಟ್ಟಾಗ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ. ಅಕಸ್ಮಾತ್ ಡಿಸ್ಟೆನ್ಸ್ ಬೇರೆ ಬೇರೆ ಇತ್ತು, ಸ್ಪೀಡ್ ಹೆಂಗಾರ ಕೊಟ್ಟಿರಲಿ, ಡಿಸ್ಟೆನ್ಸ್ ಬೇರೆ ಬೇರೆ ಇತ್ತು, ದೂರ ಅಂತ ಇಟ್ಕೊಳ್ಳಿ. ಆಗೇನ್ ಮಾಡ್ತೀರಾ? ಆಗ ನೀವು ಸಪರೇಟು ಟೈಮ್ನ ತಗೋಬೇಕಾಗತ್ತೆ. ಅಂದ್ರೆ ಸಪರೇಟ್ ನೀವು ಕಂಡಿಡ್ಕೊಂಡು ಡಿಸ್ಟೆನ್ಸ್ನ ನೀವು, ಈಗ ಫಾರ್ ಎಕ್ಸಾಂಪಲ್ ಟೈಮ್ 1 = D/ಸ್ಪೀಡ್ ಅಂತೀವಿ ಅಲ್ವಾ ಸರ್? ಡಿಸ್ಟೆನ್ಸ್ ಕೊಟ್ಟಿದ್ದಾನೆ, ಇಲ್ಲಿ ಸ್ಪೀಡ್ ಕೊಟ್ಟಿದ್ದಾನೆ, D1/S1. ಹೇಳ್ತಾ ಇದ್ದೀನಿ ಹೆಂಗೆ ಅಂತ. ಇನ್ನೊಂದು ಟೈಮ್ 2 = ಟೈಮ್ ಕೊಟ್ಟಿಲ್ವಲ್ಲ, ಇಲ್ಲಿ ಡಿಸ್ಟೆನ್ಸ್ 2/S2 ಅಂತ ಕರಿತೀವಿ. ಇಲ್ಲೇನಾಗುತ್ತೆ? ಟೈಮ್ 1 ಟೈಮ್ 2 ಸಿಗುತ್ತೆ. ನಮ್ಗೆ ಆವರೇಜ್ ಸರಾಸರಿ ವೇಗ ಕೇಳ್ತಿದ್ದಾನಲ್ಲ, ಸೊ ಅವಾಗ ಆವರೇಜ್ ಸ್ಪೀಡ್ ಆಗುತ್ತೆ, ಸರಾಸರಿ ವೇಗ ಅವಾಗ ಏನಾಗುತ್ತೆ ಅಂದ್ರೆ, ಇಲ್ಲಿ T1 ಬಂದಿರುತ್ತೆ, T2 ಬಂದಿರುತ್ತಲ್ಲ, ಟೋಟಲ್ ಡಿಸ್ಟೆನ್ಸ್ ಏನಿದೆ, ಟೋಟಲ್ ಒಟ್ಟು ದೂರ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೋಟಲ್ ಟೈಮ್ ಆಗುತ್ತೆ. ಟೋಟಲ್ ಡಿಸ್ಟೆನ್ಸ್ ಏನಿದೆ ಇಲ್ಲಿ 64, ಸೇಮ್ ಡಿಸ್ಟೆನ್ಸ್ 160 160. ಆದ್ರೆ ಯಾವಾಗ ಬೇರೆ ಬೇರೆ ಕೊಟ್ಟಿರ್ತಾನೆ, ಈಗ 160 ಕೊಟ್ಟಿದ್ದ,
ಇನ್ನೊಂದು 80 ಕೊಟ್ಟಿದ್ದ ಅಂತ ಇಟ್ಕೊಳ್ಳಿ. ಅವಾಗ ಈ ತರ ಮಾಡಬೇಕು. ಟೈಮ್ 1 ಟೈಮ್ 2 ಸಪ್ರೇಟ್ ನೋಡಿಕೊಂಡು ಟೋಟಲ್ ಟೈಮ್ ಇಲ್ಲಿ ಕಂಡು ಇಟ್ಕೊಂಡಿರ್ತೀರಲ್ಲ ಅದನ್ನ ಮಾಡಿದ್ರೆ ಆಗ ನಿಮ್ಗೆ ಸರಾಸರಿ ವೇಗ ಬರುತ್ತೆ. ಅರ್ಥ ಆಗ್ತಿದೆಯಲ್ಲ? ಯಾವಾಗ ಇದು ಮಾಡಬೇಕು? ಈ ಡಿಸ್ಟೆನ್ಸ್ ಅಂತಕ್ಕಂಥದ್ದು ಬೇರೆ ಬೇರೆ ಇದ್ದಾಗ, ಸೇಮ್ ಇದ್ದಾಗ, ಇಲ್ಲಿ ನೋಡಿ 160 ಒಂದ್ಸಲ ಆಫೀಸಿಂದ ಮನೆಗೆ ಹೋಗ್ತಾನೆ, ಮನೆಯಿಂದ ಆಫೀಸಿಗೆ ಬರ್ತಾನೆ, ಸ್ಪೀಡ್ ಬೇರೆ, ಅದ್ರ ಡಿಸ್ಟೆನ್ಸ್ ಸೇಮು. ಅಥವಾ ರೈಲ್ವೆ ಸ್ಟೇಷನ್ಗೆ ಹೋಗ್ತಾನೆ, ಆ ರೈಲ್ವೆ ಸ್ಟೇಷನ್ ವಾಪಸ್ ಮನೆಗೆ ಬರ್ತಾನೆ, ಸೇಮ್ ಡಿಸ್ಟೆನ್ಸು, ಅದ್ರ ಸ್ಪೀಡ್ ಚೇಂಜು. ಆವಾಗ ಡಿಸ್ಟೆನ್ಸ್ ಸೇಮ್ ಇದ್ದಾಗ ಈ ರೀತಿ ಫಾರ್ಮುಲಾ ಯೂಸ್ ಮಾಡ್ಕೊಂಬಿಡಿ. ಅರ್ಥ ಆಗ್ತಿದೆಯಲ್ಲ? ನೋಡಿ ಡೀಟೇಲ್ ಆಗಿ ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಹೋಗೋಣ ಬನ್ನಿ ಸ್ನೇಹಿತರೆ. ಒಬ್ಬ ಹುಡುಗ ತನ್ನ ಮನೆಯಿಂದ ಪ್ರತಿ ಗಂಟೆಗೆ 3 ಕಿಲೋಮೀಟರ್ ವೇಗದಲ್ಲಿ ತನ್ನ ಶಾಲೆಗೆ ಹೋಗ್ತಾನೆ, ಮತ್ತೆ ಪ್ರತಿ ಗಂಟೆಗೆ 2 ಕಿಲೋಮೀಟರ್ ವೇಗದಲ್ಲಿ ಹಿಂತಿರುಗ್ತಾನೆ. ನೋಡಿ, ನಾನು ನಿಮ್ಗೆ ಈಗ ತಾನೆ ಹೇಳಿದೆ, ಆಫೀಸ್ಗೆ ಹೋದ, ಮನೆಗೆ ಬಂದ, ಇಲ್ಲಿ ಶಾಲೆಗೆ ಹೋದ, ಮನೆಗೆ ಸೇಮ್ ಡಿಸ್ಟೆನ್ಸ್. ಅವನು ಹೋಗಿ ಬರೋದು 5 ಗಂಟೆ ತಗೊಂಡ್ರೆ ಅವನ ಮನೆ ಮತ್ತೆ ಶಾಲೆ ಇಲ್ಲಿ ಅಂತರ ಕೇಳಿದ್ದಾನೆ, ಸ್ಪೀಡ್ ಕೇಳಿಲ್ಲ. ಓಕೆ, ಅರ್ಥ ಆಗ್ತಿಲ್ಲ? ಇಲ್ಲಿ ಸ್ಪೀಡ್ ಕೇಳಿಲ್ಲ, ಅಂತರ ಕೇಳಿದ್ದಾನೆ. ಸೊ ಈ ತರ ಇದ್ದಾಗ ಏನ್ ಮಾಡ್ಬೇಕು? ಈ ತರ ಇದ್ದಾಗ ಇದಕ್ಕೂ ಕೂಡ ಫಾರ್ಮುಲಾ ಇದೆ, ಬಟ್ ಇಲ್ಲಿ ಬೇಸಿಕ್ ನೋಡಿ, ಇಲ್ಲಿ ಸಿಂಪಲ್ ಸರ್. ಇಲ್ಲಿ ಅವನ ಮನೆ ಮತ್ತು ಶಾಲೆ ನಡುವಿನ ಅಂತರ ಕೇಳಿದ್ದಾನೆ. ಇಲ್ಲಿ ನೋಡಿ, ಒಬ್ಬ ಹುಡುಗ ತನ್ನ ಮನೆಯಿಂದ ಪ್ರತಿ ಗಂಟೆಗೆ 3 ಕಿಲೋಮೀಟರ್ ವೇಗದಲ್ಲಿ ತನ್ನ ಶಾಲೆಗೆ ಹೋಗ್ತಾನೆ. ಓಕೆ, ಪ್ರತಿ ಗಂಟೆಗೆ 2 ಕಿಲೋಮೀಟರ್ ವೇಗ ಹಿಂತಿರುಗ್ತಾನೆ. ಅವನು ಹೋಗಿ ಬರೋದು ಒಟ್ಟು 5 ಗಂಟೆ ತಗೊಂಡ. ನೋಡಿ, ಮೇನ್ ಇಂಪಾರ್ಟೆಂಟ್ ಇದು, ಟೋಟಲ್ ಟೈಮ್ ಕೊಟ್ಬಿಟ್ಟಿದ್ದಾನೆ. ಟಿ ಟೋಟಲ್ ಕೊಟ್ಟಿದ್ದಾನೆ ಅಂದ್ರೆ ಏನರ್ಥ? T1 + T2 ಅಂತ ಅರ್ಥ. ಟಿ ಅಂದ್ರೆ ಏನು? ಡಿಸ್ಟೆನ್ಸ್ ಬೈ ಸ್ಪೀಡ್ ಅಂತ, D1/S1 ಅಂತ ಅರ್ಥ. ಇದು ಡಿಸ್ಟೆನ್ಸ್ 2 ಬೈ ಸ್ಪೀಡ್. ಬಸ್ಟ್ ಇಲ್ಲಿ D1 = D2 = D ಅಂತ ಕರಿತೀವಿ. ಯಾಕಂದ್ರೆ ಅವ್ನು ಸೇಮ್ ಅದೇ ರೂಟಲ್ಲಿ ಮನೆಗೆ ಹೋಗ್ತಾನೆ, ಸ್ಕೂಲ್ಗೆ ಹೋಗ್ತಾನೆ, ವಾಪಸ್ ಬರ್ತಾನೆ, ಅಂದ್ರೆ ಸೇಮ್ ಡಿಸ್ಟೆನ್ಸ್ ಆಯ್ತು. ಸೊ ಅವಾಗೇನಾಯ್ತು ಇಲ್ಲಿ? ಹಾಗೇನಾಯ್ತು? ಏನಾಯ್ತು? ಪಟಾಪಟ ಅಂತ ಹೇಳ್ಬೇಕು. 3 ಕಿಲೋಮೀಟರ್ ವೇಗದಲ್ಲಿ ತನ್ನ ಶಾಲೆಗೆ ಹೋಗುತ್ತಾನೆ, ಪ್ರತಿ ಗಂಟೆಗೆ 3 ಕಿಲೋಮೀಟರ್ ಪರ್ ಅವರ್ಸ್. ಅರ್ಥ ಆಗ್ತಿದೆಯಲ್ಲ? ಆಗ ಡಿ ಸೇಮ್ ಆಗುತ್ತೆ. D/3 + D/2 ಮಾಡಿ, ಇದರ LCM ತಗೊಳ್ಳಿ, 6 ಆಯ್ತು. ಡಿ ಅಂತ ಯಾಕಾಗ್ತದೆ? ಸೇಮ್ ಡಿಸ್ಟೆನ್ಸು. ಸೊ 6 ಆಗ್ತದೆ, 3 2 6, 2D 3 D ಎಷ್ಟಾಯ್ತು? 5D/6 ಆಯ್ತು ಅಲ್ವಾ? ಈ ಕಡೆ ಟೋಟಲ್ ಟೈಮ್ ಎಷ್ಟು ಕೊಟ್ಟಿದ್ದಾನೆ ಇಲ್ಲಿ? ಟೋಟಲ್ 5 ಅವರ್ಸ್ ಕೊಟ್ಟಿದ್ದಾನೆ, 5 ಗಂಟೆ. ಸೊ ಏನಾಯ್ತು ಇಲ್ಲಿ? 5 ಆಯ್ತು. ಸೊ ಏನಾಯ್ತು ಇಲ್ಲಿಗೆ? D = 5 ಕ್ಯಾನ್ಸಲ್ ಆಯ್ತು, 6 ಈ ಕಡೆ ಬಂದ್ರೆ 6 ಅವರ್ಸ್ ಆಯ್ತು. ಡಿಸ್ಟೆನ್ಸ್ ಎಷ್ಟಾಯ್ತು? 6 ಕಿಲೋಮೀಟರ್ಸ್ ಆಯ್ತು. ಸೊ 6 ಕಿಲೋಮೀಟರ್ ಇದೆಯಾ? ಇದೆ. ಸಿಂಪಲ್ ಫಂಡ, ಬೇಸಿಕ್ ಕಾನ್ಸೆಪ್ಟ್ಸು. ನೀವೇನು ಕೊಟ್ಟಿ ನಾನು ಓದ್ಕೋಬೇಕು, ಹಂಗೆ ಬರಿಬೇಕು ಅಷ್ಟೇ, ಏನಿಲ್ಲ, ತಲಾಟೆ ಮಾಡುವಂಥದ್ದು ಏನೂ ಇಲ್ಲ ಸ್ನೇಹಿತರೆ. ಫಾರ್ಮುಲಾ ಬೇಕಾ? ಓಕೆ, ಅದು ಹೇಳ್ಕೊಡ್ತೀನಿ. ಡಿಸ್ಟೆನ್ಸ್ ಈ ಥರ ಕೊಟ್ಟಾಗ, ಓಕೆ, ನಿಮಗೆ ಇಲ್ಲಿ ಕೇಳಿರೋದು ಡಿಸ್ಟೆನ್ಸ್ ಕಂಡುಹಿಡಿಯೋಕ್ಕೆ, ಸ್ಪೀಡ್ ಅಲ್ಲ, ಆವ್ರೇಜ್ ಸರಾಸರಿ ವೇಗ ಅಲ್ಲ, ಡಿಸ್ಟೆನ್ಸ್ ಕಂಡುಹಿಡಿಯೋಕ್ಕೆ. ಬಟ್ ಇಲ್ಲೇನಾಗುತ್ತೆ? ಡಿಸ್ಟೆನ್ಸ್ ಸೇಮ್ ಇದೆ ಎರಡರದು, ಹಾಗಾಗಿ ಡಿ ಅಂತ ಇಟ್ಕೊಂಡ್ಬಿಡೋಣ. ಸೊ ಡಿ ಅಥವಾ ಈ ಡಿ = S1 × S2 / S1 + S2 ಇಂಟು ಟೋಟಲ್ ಟೈಮ್ ಅಂತೀವಿ. ಸೊ S1 ಎಷ್ಟು? ಇಲ್ಲಿ ಸ್ಪೀಡ್ 1 3, S2 ಏನು ಕೊಟ್ಟಿದ್ದಾನೆ? 2 ಕೊಟ್ಟಿದ್ದಾನೆ. ಟೋಟಲ್ ಟೈಮ್ ಏನು ಕೊಟ್ಟಿದ್ದಾನೆ? 5 ಕೊಟ್ಟಿದ್ದಾನೆ. ಸೊ ಇದನ್ನ ಹಾಕಿ, ಇಲ್ಲಿ ಏನಾಗ್ತೀರಾ ಸರ್? 3 × 2, 3 + 2 × 5. ಸೊ ಇದನ್ನ ಮಾಡಿ, 3 2 6 / 5 × 5 ಕ್ಯಾನ್ಸಲ್ಲು, 6 ಉಳಿತು. 6 ಮೀಟರ್ ಇಸ್ ದ ಕಿಲೋಮೀಟರ್ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಲ್ಲ? ಎಸ್ ಸರ್. ಸೊ ನೆಕ್ಸ್ಟ್ ಬರೋಣ ಬನ್ನಿ. ನೆಕ್ಸ್ಟು, ಇನ್ ಎ ಕ್ಲಾಕ್ ಎನ್ ಆಂಗಲ್ ಬಿಟ್ವೀನ್ ಎ ಹವರ್ ಹ್ಯಾಂಡ್ ಅಂಡ್ ಮಿನಿಟ್ ಹ್ಯಾಂಡ್ ಇಸ್ 5 hours 10 minutes ಅಂತ ಕೊಟ್ಟಿದ್ದಾನೆ. ಒಂದು ಗಡಿಯಾರದಲ್ಲಿ 5 ಗಂಟೆ 10 ನಿಮಿಷಗಳಲ್ಲಿ ಗಂಟೆಯ ಮುಳ್ಳು ಮತ್ತು ನಿಮಿಷದ ಮುಳ್ಳುಗಳ ನಡುವಿನ ಕೋನ. ಸರ್, ಈ ಥರದ್ದು ನಾನು ಪ್ರೀವಿಯಸ್ ವಿಡಿಯೋಸ್ಗಳಲ್ಲೂ, ಇದು ಮ್ಯಾರಥಾನ್ ಅಲ್ಲೂ ಮಾಡಿದ್ದೀನಿ. ಈ ತರ ಕೊಟ್ಟಾಗ ಯಾವಾಗ ನಿಮಗೆ ಒಂದು ಆಂಗಲ್ ಅಥವಾ ಕೋನ ಕಂಡುಹಿಡಿಯಕ್ಕೆ ಹೇಳ್ತಾನೆ, ಒಂದು ಸಿಂಪಲ್ ಫಾರ್ಮುಲಾ ಇದೆ. ಓಕೆ, ಏನು ಸರ್ ಅದು? mod = 30 hours - 11/2 × minute ಅಂತ ಬರೀತೀವಿ. ಇದು ನೆನ್ಪಿಟ್ಕೊಂಡ್ಬಿಡಿ. ಈ ತರ ಯಾವುದೇ ಕ್ವಶನ್ ಕೇಳಿ, 5 ಗಂಟೆ 10 ನಿಮಿಷ, 7 ಗಂಟೆ 20 ನಿಮಿಷ, ಕೋನ ಎಷ್ಟು ಅಂತ ಕೇಳಿದಾಗ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ನೋಡಿ, ನಾನು ಹೇಳಿದ್ನಲ್ಲ ನಿಮ್ಗೆ ಒಂದು 5-6 ಫಾರ್ಮುಲಾ. ಓಕೆ, ಇದೆ, ವೆರಿ ಇಂಪಾರ್ಟೆಂಟ್ ಇದು. ಈಗ ಹವರ್ ಅಂದ್ರೇನು? ಇಲ್ಲಿ ಹವರ್ಸ್ ಎಷ್ಟು ಕೊಟ್ಟಿದ್ದಾನೆ? 5 hours. ಮಿನಿಟ್ ಎಷ್ಟು ಕೊಟ್ಟಿದ್ದಾನೆ? 10 minutes. ಇದನ್ನ ಬರ್ಕೊಳ್ಳಿ. 30 × 5 ಅಂದ್ರೆ ಎಷ್ಟಾಗುತ್ತೆ? 30 × 5 150 - 11/2 × minute 10. 2 1 2 5. ಇದೆಷ್ಟಾಯ್ತು ಸರ್? 150 - 55 ಡಿಗ್ರಿ. ಓಕೆ, = ಏನಾಯ್ತು? 95 ಡಿಗ್ರಿ. ಸೊ ದಿಸ್ ಈಸ್ ದ ಆನ್ಸರ್. ಓಕೆ, ಈ ತರ ಕೊಟ್ಟಾಗ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ಮುಲಾ, ಬರೆದಿಟ್ಕೊಂಬಿಡಿ. 95 ಇದೆಯಲ್ವಾ ಸರ್? ಆಪ್ಷನಲ್ಲಿ ಇದೆ.
ಓಕೆ, ಸೊ ನೆಕ್ಸ್ಟ್ ಹೋಗೋಣ ಬನ್ನಿ. ದಿಸ್ ಇಸ್ ಆಲ್ಸೋ ಅಷ್ಟು ವೆರಿ ಇಂಪಾರ್ಟೆಂಟ್. ನೋಡಿ, 2001 ಜನವರಿ 1ನೇ ತಾರೀಕು ಸೋಮವಾರ, 2002 ಜನವರಿ 1ನೇ ತಾರೀಕು ಯಾವ ವಾರ, ಈ ತರ ಕೊಟ್ಟಾಗ ಒಂದು ವರ್ಷದ ಕೇಳ್ಬಿಟ್ಟ ಅಂತ ಪ್ಯಾನಿಕ್ ಆಗ್ಬಿಡಿ. ದಿಸ್ ಇಸ್ ಡೆಡ್ಲಿ ಈಸಿ ಕ್ವಶನ್. ಯಾವಾಗ ನಿಮ್ಗೆ 3 ತಿಂಗಳು 4 ತಿಂಗಳು ನಡುವಿನ ಒಂದು ಕಂಡಿಡಿಯ ಕೇಳ್ತಾರೆ, ಸ್ವಲ್ಪ ಕ್ಯಾಲ್ಕುಲೇಷನ್ 1-2 ಸ್ಟೆಪ್ ಇರುತ್ತೆ ಅಷ್ಟೇ, ಅದು ಕೂಡ ಮಾಡಿದೀವಿ. ಈ ತರ 1 ವರ್ಷದ ಕೇಳಿದಾಗ ಡೆಡ್ಲಿ ಈಸಿ. ಯಾಕಂದ್ರೆ ನೋಡಿ, ಈಗ ಒಂದೇ ಸ್ಟೆಪ್ ಅಲ್ಲಿ ಬರೀಬಹುದು. 2001 ಲೀಪ್ ಇಯರ್ ಅಲ್ಲ, ಅಂದ್ರೆ 4 ಡಿವೈಡ್ ಆಗಲ್ಲ. ಅಂದ್ರೆ 2001 ಯಾವಾಗ ಲೀಪ್ ಇಯರ್ ಅಲ್ಲ, 4ರಿಂದ ಕಂಪ್ಲೀಟ್ ಡಿವೈಡ್ ಆಗಲ್ಲ, 365 ದಿನ ಇದೆ ಅಂತ ಅರ್ಥ. ಸೊ ಡಿವೈಡ್ ಬೈ 7 ಮಾಡ್ಬಿಡಿ, 1 ವರ್ಷ ಅಲ್ವಾ. ಅದು ಜನವರಿನೇ ಕೇಳಿದ್ದಾನೆ, 1ನೇ ತಾರೀಕೆ ಕೊಟ್ಬಿಟ್ಟಿದ್ದಾನೆ, ಇನ್ನೂ ಈಸಿ ಕೊಟ್ಬಿಟ್ಟಿದ್ದಾನೆ ನಿಮ್ಗೆ. ಸೊ 7 5 35 ಅಲ್ವಾ, 15 7 2 14, 1 ದಿನ ಉಳಿತು ಎಕ್ಸ್ಟ್ರಾ, 1 ಶೇಷ ಉಳಿತು. ಅಂದ್ರೆ 1 ಶೇಷ ಅಂದ್ರೆ ನೆಕ್ಸ್ಟ್ ಡೇ, ಅಂದ್ರೆ ಮಂಡೇ ಸೋಮವಾರ ಆದ್ಮೇಲೆ ಯಾವ್ದು ಬರುತ್ತೆ, ಮಂಗಳವಾರ ಇಸ್ ದ ರೈಟ್ ಆನ್ಸರ್. ತುಂಬಾ ಈಸಿ ಕ್ವಶನ್ ಇದು. 1 ವರ್ಷ ಕೊಟ್ಬಿಟ್ಟ, ಅಯ್ಯೋ ತಲೆ ಕೆಡ್ಸ್ಕೊಬಿಡಿ. ಯಾಕಂದ್ರೆ ಜನವರಿ 1 ಕೊಟ್ಟಿದ್ದಾನೆ, ನೆಕ್ಸ್ಟ್ ಜನವರಿ 1 ಕೇಳ್ತಾ ಇದ್ದಾನೆ, ಅದು 2001 2002 ಕೇಳ್ತಾ ಇದ್ದಾನೆ. ಇಂಥ ಕ್ವಶನ್ಸ್ ಬಂದ್ರೆ ಕಣ್ಣು ಮುಚ್ಕೊಂಡು ಮಾಡುವಂತ, 1 ಸೆಕೆಂಡ್ ಮಾಡುವಂತ ಆನ್ಸರ್ ಇದು. ಓಕೆ, ನೆಕ್ಸ್ಟ್ ಬಂತಿದೆ. 1 ಕಿಲೋಗೆ 5 ಕೆಜಿ ರೂಪಾಯಿ 4 ಕಿಲೋ ಅಕ್ಕಿಯನ್ನು 1 ಕಿಲೋಗೆ 6 ರೂಪಾಯಿಯ 8 ಕಿಲೋ ಅಕ್ಕಿಯೊಂದಿಗೆ ಮಿಶ್ರಣ ಮಾಡಿದೆ. ಈ ಮಿಶ್ರಣದ ಸರಾಸರಿ ಬೆಲೆಯನ್ನು ಕಂಡುಹಿಡಿಯಿರಿ. ಹೇಗೇನು ಇದು ಅಷ್ಟೇ. ಸರಾಸರಿ ಅಂದ್ರೆ ಏನರ್ಥ ಸರ್, ನಿಮ್ ಅರ್ಥ ಮಾಡ್ಕೊಳ್ಳಿ. ಟೋಟಲ್ ವೇಟ್ ಏನಿದೆ ಡಿವೈಡ್ ಬೈ ಏನ್ ಮಾಡ್ತೀರಾ, ಟೋಟಲ್ ವೇಟ್ ಡಿವೈಡ್ ಬೈ ಟೋಟಲ್ ಕಾಸ್ಟ್ ಅಲ್ವಾ ಸರ್, ಕರೆಕ್ಟ್ ತಾನೆ? ಸೊ ಏನಾಗುತ್ತೆ ಅವಾಗ, ಏನ್ ಮಾಡ್ಬೇಕು, ಟೋಟಲ್ ಕಾಸ್ಟ್ ಡಿವೈಡ್ ಬೈ ಟೋಟಲ್ ವೇಟ್ ಹಾಕ್ಬೇಕು. ಅಷ್ಟು ಅರ್ಥ ಮಾಡ್ಕೋಬೇಕು ನೀವು. ಆವರೇಜ್ ಪ್ರೈಸ್ ಆಫ್ ದ ಮಿಕ್ಸರ್ ಕೇಳಿರೋದು. ಸೊ ಆವರೇಜ್ ಪ್ರೈಸ್ ಅಥವಾ ಸರಾಸರಿ ಬೆಲೆ ಅಂತ ಕೊಟ್ಟಾಗ, ಆವರೇಜ್ ಪ್ರೈಸ್ ಅಥವಾ ಸರಾಸರಿ ಬೆಲೆ ಅಂತ ಕೊಟ್ಟಾಗ ವಿಚ್ ಈಸ್ ಈಕ್ವಲ್ ಟು ಏನಾಗುತ್ತೆ, ಇಲ್ಲಿ ಬರ್ಬೋಣ. ಸರಾಸರಿ ಬೆಲೆ ಕೊಟ್ಟಾಗ ಏನಾಗುತ್ತೆ, ಟೋಟಲ್ ಕಾಸು ಎಷ್ಟಾಗಿದೆ ಡಿವೈಡ್ ಬೈ ಟೋಟಲ್ ವೇಟ್ ತಗೋಬೇಕು. ಬೆಲೆ ಕೇಳಿದ್ದಾನೆ, ಹಾಗಾಗಿ ಕಾಸ್ಟ್ ಮೇಲೆ ಹಾಕೊಂಡಿದ್ವಿ. ಅರ್ಥ ಆಗ್ತಿದೆಯಲ್ಲ. ಟೋಟಲ್ ಕಾಸ್ಟ್ ಎಷ್ಟಾಗುತ್ತೆ ಅಂತ ಹೆಂಗ್ ಗೊತ್ತಾಗುತ್ತೆ ನಮಗೆ, ಈಗ ಟೋಟಲ್ ವೇಟ್ ಗೊತ್ತು ನಮಗೆ. ಇಲ್ಲಿ 4 ಕಿಲೋ ಇದೆ ಮೊದಲನೇದು ಅಲ್ವಾ ಸರ್, ಇನ್ನೊಂದನೇದು ಎಷ್ಟಿದೆ ಸರ್, 8 kg ಇದೆ. ಸೊ ಟೋಟಲ್ ವೇಟ್ ಏನಾಯ್ತು ಸರ್ ಇಲ್ಲಿ ನಮಗೆ, 8 4 12 ಅಂತ ಹಾಕೊಂಡ್ಬರ್ತೀವಿ. ಟೋಟಲ್ ಕಾಸ್ಟ್ ಎಷ್ಟು, ಟೋಟಲ್ ಕಾಸ್ಟ್ ಯಾವಾಗ ಕಂಡು ಹಿಡಿತೀರಾ, 1 ಕಿಲೋಗೆ 5 ರೂಪಾಯಿಯ 4 kg ಅಂದ್ರೆ ಎಷ್ಟಾಯ್ತು ಟೋಟಲ್ ಕಾಸ್ಟು. ಫಸ್ಟ್ ಒಂದು ಕಂಡೀಷನ್ ಟೋಟಲ್ ಕಾಸ್ಟ್ ಎಷ್ಟಾಯ್ತು, 5 × 4 20. ಸೆಕೆಂಡ್ ಕಂಡೀಷನ್ ಏನಾಯ್ತು, 6 ಕಿಲೋಗೆ 8 ರೂಪಾಯಿ ಅಕ್ಕಿ, 6 ಕಿಲೋ kg ಇರೋದು 8 ರೂಪಾಯಿ ಅದರದ್ದು ರೇಟು. ಸೊ ಟೋಟಲ್ ರೇಟ್ ಎಷ್ಟಾಯ್ತು ಇದಕ್ಕೆ, 8 48. ಸೊ ಟೋಟಲ್ ಎಷ್ಟಾಯ್ತು, 48 20 68. ದಿಸ್ ಈಸ್ ಟೋಟಲ್ ಕಾಸ್ಟ್, ಒಟ್ಟು ಹಣ. ಸೊ ಇದನ್ನ 68ನ ಇಲ್ಲ ಹಾಕಿ, 12ರಿಂದ ಹೋಗುತ್ತೆ 4ರಿಂದ ಹೋಗುತ್ತೆ, 4 3 12 ಅಲ್ವಾ ಸರ್, 4 1 4 7 18. ಸೊ 7ರಿಂದ 3ರಿಂದ ಹೋಗುತ್ತೆ, 3 1 3 3 5 15 2 ಉಳಿತು. ಪಾಯಿಂಟ್ ಹಾಕಿದ್ರೆ 0, 3 8 ಅಲ್ಲ 3 6 18 ಆಗುತ್ತೆ. 5.6 ಸಮಥಿಂಗ್ ಏನಾದ್ರು ಇದೆಯಾ, ಇದೆ ಇಲ್ಲಿದೆ. ದಿಸ್ ಇಸ್ ದ ಆನ್ಸರ್. ಅರ್ಥ ಆಗ್ತಿಲ್ಲ? ಎಸ್ ಸರ್, ಇದು ವೆರಿ ಈಸಿ ಕ್ವಶನ್. ನೀವೇ ಮಾಡಿ ಹೋಮ್ವರ್ಕ್ ಅಂದ್ಕೊಳ್ಳಿ. ಏನಿಲ್ಲ, ಇದೊಂದು ಸಂಖ್ಯೆ ಕೊಟ್ಟಿದ್ದಾನೆ, ಒಂದಷ್ಟು ಸಂಖ್ಯೆಗಳು. ಇದರಲ್ಲಿ ಬೆಸ ಸಂಖ್ಯೆಗಳ ಮೊತ್ತ ಮತ್ತು ಸಮ ಸಂಖ್ಯೆಗಳ ಮೊತ್ತ ನಡುವಿನ ವ್ಯತ್ಯಾಸ ಅಂದ್ರೆ ಇಲ್ಲಿ ನಿಮಗೆ ಈವನ್ ಡಿಜಿಟ್ ಎಷ್ಟು ಯಾವ್ದ್ಯಾವ್ದಿದೆ ಅದನ್ನ ಕೂಡ್ಕೊಳ್ಳಿ. ಆಡ್ ಡಿಜಿಟ್, ಈಗ ಆಡ್ ಡಿಜಿಟ್ ಅಂದ್ರೇನು, 5 7 3 ಆಡು. ಈವನ್ ಅಂದ್ರೆ 8 4 2. ಇಷ್ಟು ಕೂಡಿ ಮೈನಸ್ ಮಾಡಿದ್ರೆ ಏನು ಬರುತ್ತೆ ಅದು ಆನ್ಸರ್ ಮಾಡಿ. ನಾನು ಆನ್ಸರ್ ಹೇಳ್ಬಿಡ್ಲಾ, ಇಲ್ಲೇ ಬಾಯಲ್ಲೇ ಲೆಕ್ಕ ಆಗ್ತಾ ಮಾಡ್ಬಿಡ್ಬೋದು ಅಲ್ವಾ ಸರ್. ಆಪ್ಷನ್ 1 ಇಸ್ ರೈಟ್. ಹೆಂಗೆ ಸರ್, 8 + 4 + 2 12 14 ಆಯ್ತು ಸರ್. ಬರ್ದ್ಬಿಡೋಣ ಬೇಕಾರೆ. ನೆಕ್ಸ್ಟ್ 7 + 5 + 3 ಎಷ್ಟಾಯ್ತು ಸರ್, 15. ಇದೆರಡನ್ನ ಕಳೀರಿ, ವ್ಯತ್ಯಾಸ ಕೇಳಿದ್ರೆ 1 ಇಸ್ ದ ರೈಟ್ ಆನ್ಸರ್. ಸಿಂಪಲ್. ಅರ್ಥ ಆಗಿದೆ ಅನ್ಕೋತೀನಿ. ಡಿಫಿಕಲ್ಟೀಸು ಎಲ್ಲ ತರ ಕ್ವಶನ್ಸ್ ಬರುತ್ತೆ, ಮಿಕ್ಸ್ ಟೈಪ್ ಆಫ್ ಕ್ವಶನ್ಸ್ ಸ್ನೇಹಿತರೆ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲೂ ಲಿಂಕ್ಸ್ಗಳು ಶೇರ್ ಮಾಡ್ತೀನಿ. ಮ್ಯಾರಥಾನ್ ವಿಡಿಯೋ ಮಾಡಿದ್ವಿ, ದಟ್ ಇಸ್ ದ ಮೋಸ್ಟ್ ವೆರಿ ಇಂಪಾರ್ಟೆಂಟ್. PC ಅಪ್ಕಮಿಂಗ್ ನಿಮ್ಗೆ ಎಕ್ಸಾಮ್ಸ್ಗಳಿವೆ, ಬೇರೆ ಬೇರೆ ಯಾವುದೇ ಗ್ರೂಪ್ ಸಿ, FT SDA ಲಾನ್ಸರ್ ಎನಿ ಎಕ್ಸಾಮ್ಸ್, AO AW. ಓಕೆ,
ಸೊ ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ಪ್ಲೇಲಿಸ್ಟ್ ಲಿಂಕ್ ಕೊಟ್ಟಿರ್ತೀನಿ. ನಮಸ್ಕಾರ, ಧನ್ಯವಾದಗಳು.